ಆತ ಎರಡೆರಡು ಬಾರಿ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದ. ನಕ್ಸಲರ ಹೆಡೆಮುರಿ ಕಟ್ಟಬೇಕು ಅಂತ ಫೀಲ್ಡ್ಗೆ ಇಳಿದಾಗ್ಲೆಲ್ಲ ಕಣ್ಮರೆಯಾಗಿ ಹೋಗ್ತಿದ್ದ. ಆದ್ರಿವತ್ತು ಕಗ್ಗತ್ತಲ ರಾತ್ರಿಯಲ್ಲಿ ರಕ್ತದೋ ಕುಳಿ ಹರಿದಿದೆ. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಮತ್ತೆ ಗುಂಡಿನ ಸದ್ದು. ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಶೂಟೌಟ್. ಮಲೆನಾಡು ಭಾಗದಲ್ಲಿ ದಶಕಗಳ ನಂತರ ಮತ್ತೆ ನಕ್ಸಲರ ಗುಂಡಿನ ಸದ್ದು ಮೊಳಗಿದೆ. ಕಸ್ತೂರಿ ರಂಗನ್ ವರದಿ ಹಾಗೂ ಅರಣ್ಯ ಒತ್ತುವರಿ ತೆರವು ವಿರೋಧಿ ಅಲೆಯನ್ನೇ ಮುಂದಿಟ್ಟುಕೊಂಡು ನಕ್ಸಲ್ ಚಟುವಟಿಕೆಗಳು ಗರಿಗೆದರಿದ್ವು. ಹೀಗಾಗಿಯೇ ಎಎನ್ಎಫ್ ತಂಡ ನಕ್ಸಲರ ಮಟ್ಟ ಹಾಕೋಕೆ ಅಖಾಡಕ್ಕಿಳಿದಿತ್ತು. ನಿನ್ನೆ ಹೆಬ್ರಿಯ ಕಬ್ಬಿನಾಲೆ ನೆಲೆಯ ಪಿತ್ತಬೈಲ್ನಲ್ಲಿ ಕಾರ್ಯಾಚರಣೆ ಶುರು ಮಾಡ್ತಿದ್ದಂತೆ ರಕ್ತದ ಕೋಡಿಯೇ ಹರಿದಿದೆ. ಕಾಡಿನಂಚಿನ ಒಂಟಿ ಮನೆಗೆ ಬರ್ತಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ಲೀಡರ್ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿದ್ದಾರೆ. ಈ ದಟ್ಟಾರಣ್ಯದೊಳಗೆ ಒಮ್ಮೆ ಎಂಟ್ರಿ ಕೊಟ್ರೆ ಹೊರಬರೋದು ಹೇಗೆ ಅನ್ನೋದೇ ಗೊತ್ತಾಗಲ್ಲ. ಹೀಗಾಗಿಯೇ ಇದೇ ಕಾಡಲ್ಲಿ ವಿಕ್ರಮ್ ಗೌಡ ಅಂಡ್ ಗ್ಯಾಂಗ್ ಬೀಡು ಬಿಟ್ಟಿತ್ತು. ಮೊನ್ನೆಯಷ್ಟೇ ಕೊಪ್ಪದ ಕಡೆಗುಂಡಿ ಗ್ರಾಮದ ಸುಬ್ಬೇಗೌಡರ ಮನೆಯಲ್ಲಿ 3 ಬಂದೂಕುಗಳು ಪತ್ತೆಯಾಗಿದ್ವು. ಇಲ್ಲಿಂದ ಮತ್ತಷ್ಟು ಅಲರ್ಟ್ ಆದ ಎಎನ್ಎಫ್ ಟೀಮ್ ಪಿತ್ತಬೈಲ್ ಎಂಬಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಕೂತಿದ್ರು. ರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಕಾಡಿಂದ ನಾಡಿನ ಕಡೆಗೆ ಹೆಜ್ಜೆ ಹಾಕ್ತಿದ್ದಂತೆ ಖಾಕಿ ಪಡೆ ಅಲರ್ಟ್ ಆಗಿದೆ. ಗುಂಡಿನ ಬೋರ್ಗರತ ಶುರುವಾಗ್ತಿದ್ದಂತೆ ವಿಕ್ರಮ್ ಗೌಡನ ಎದೆಗೆ ಗುಂಡು ನುಗ್ಗಿಸಿದ್ದಾರೆ. ಯಾವಾಗ ವಿಕ್ರಮ್ ಗೌಡ ಸ್ಥಳದಲ್ಲಿ ಕುಸಿದು ಬಿದ್ನೋ ಜೊತೆಗಿದ್ದ 4 ಎಸ್ಕೇಪ್ ಆಗಿದ್ದಾರೆ. ವಿಕ್ರಮ್ ಗೌಡ್ರ ನಂತರ ಒಂದು 5-6 ಜನ ಇದ್ದಾರೆ. ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಾವು ನಮ್ಮ ಕೂಂಬಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ. ಇನ್ನು ಈ ನಕ್ಸಲ್ ಲೀಡರ್ ವಿಕ್ರಮ್ ಗೌಡನ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ವಿಕ್ರಮ್ ಗೌಡ ಉಡುಪಿಯ ಹೆಬ್ಬರಿ ಬಳಿಯ ಕೂಡ್ಲನಾಡು ಮೂಲದವನು. 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯವಾಗಿದ್ದ ಈತ ನಕ್ಸಲರನ್ನು ಮುಖ್ಯವಾಹಿನಿಗೆ ತರೋದನ್ನ ವಿರೋಧಿಸುತ್ತಲೇ ಬಂದಿದ್ದ. ಜೊತೆಗೆ ಗೌರಿ ಲಂಕೇಶ್ರನ್ನು ತುಂಬಾನೇ ವಿರೋಧಿಸುತ್ತಿದ್ದ. ಹೀಗಾಗಿ ಗೌರಿ ಹತ್ಯೆಯಲ್ಲಿ ವಿಕ್ರಮ್ ಗೌಡನ ಪಾತ್ರ ಆಗಿದೆಯಾ ಅನ್ನೋದರ ಬಗ್ಗೆ ತನಿಖೆ ನಡೆಸಿದ್ರು. 3 ಬಾರಿ ಪೊಲೀಸರಿಂದ ಎಸ್ಕೇಪ್ ಆಗಿದ್ದ ವಿಕ್ರಮ್ ಗೌಡ 2012ರಲ್ಲಿ ಕೇರಳದತ್ತ ಪರಾರಿಯಾಗಿದ್ದ. 2016ರಲ್ಲಿ ಕೇರಳದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಇದೇ ವಿಕ್ರಮ್ ಗೌಡ ಜಸ್ಟ್ ಮಿಸ್ ಆಗಿದ್ದ. ನಂತರ 2018ರಲ್ಲಿ ಕೊಡಗು ಭಾಗದಲ್ಲಿ ಓಡಾಡ್ತಿರೋ ಬಗ್ಗೆ ಅನುಮಾನ ಶುರುವಾಗಿತ್ತು. 21 ವರ್ಷ ಆಮೇಲೆ ಸಂಪರ್ಕ ಏನೂ ಇಲ್ಲ. ನಾನು ಬೇರೆ ಮೊಬೈಲ್ ಇದ್ದೆ, ನನಗೆ ಗೊತ್ತಿಲ್ಲ ಅವರು ಹೋಗುವಾಗ ಅಂತ ಗೊತ್ತಿಲ್ಲ. ತಲೆ ಮರೆಸಿಕೊಂಡವರ ಬೇಟೆಗೆ ಎಎನ್ಎಫ್ ಶೋಧ. ವಿಕ್ರಮ್ ಗೌಡ ಜೊತೆಗಿದ್ದವರು ಎಸ್ಕೇಪ್ ಆಗ್ತಿದ್ದಂತೆ ಎಎನ್ಎಫ್ ಜಿತೇಂದ್ರ ಟೀಮ್ ಕಾಡಿನ ಮೂಲೆ ಜಾಲಾಡ್ತಿದೆ. 15 ವರ್ಷದ ಹಿಂದೆ ಊರಲ್ಲಿ ಕಾಣಿಸಿಕೊಂಡವ ಈಗ ಹೆಣವಾಗಿದ್ದರ ಬಗ್ಗೆ ಸ್ಥಳೀಯರು ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ಅದೇ ಒಂದು 15 ವರ್ಷದ ಹಿಂದೆ ಮೊದಲು ಎಲ್ಲ ಇತ್ತು, ಅದ್ರ ಮೇಲೆ ಇಲ್ಲ. ಸದಾಶಿವ ಗೌಡರದ್ದು ಇದು ಮಾಡಿದ್ರಲ್ಲ, ಅದ್ರ ಮೇಲೆ ನಮ್ಗೆ ಯಾರಿಗೂ ಇದು ಇಲ್ಲ, ನಮ್ಗೆ ಗೊತ್ತಾದಾಗೆ ಇಲ್ಲ. ಇನ್ನು ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, 20 ವರ್ಷದಿಂದ ನಕ್ಸಲರಿಗಾಗಿ ಕೂಂಬಿಂಗ್ ನಡೆಯುತ್ತಿತ್ತು. ಈಗ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ ಅಂದ್ರು. ವಿಕ್ರಮ್ ಗೌಡ ಅಂತ ಹೇಳಿ ಒಬ್ಬ ನಕ್ಸಲ್ಲು, ಡ್ರೆಡೆಡ್ ನಕ್ಸಲ್. ಕಳೆದ ಒಂದು 20 ವರ್ಷದಿಂದ ಅವರನ್ನ ನಮ್ಮವರು ಸರ್ಚ್ ಮಾಡ್ತಾ ಇದ್ರು. ಅವರಿಗೆ ಎನ್ಕೌಂಟರ್ ಆಗಿದೆ. ಅವರು ಇದ್ದಕ್ಕಿದ್ದಂಗೆ ಇವರು ಪೊಲೀಸ್ನವ್ರ ಮೇಲೆ ಫೈರ್ ಮಾಡಿದ್ರು. ವಿಕ್ರಮ್ ಗೌಡ ಹತ್ಯೆಗೆ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ವಿಕ್ರಮ್ ಗೌಡ ಅಮರ್ ರಹೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಒಟ್ನಲ್ಲಿ ದಶಕಗಳಿಂದ ಮೌನವಾಗಿದ್ದ ನಕ್ಸಲರ ಗುಂಡಿನ ಸದ್ದು ಮತ್ತೆ ಶುರುವಾಗಿದ್ದು ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಖಾಕಿ ಸರ್ಪಗಾವಲು ಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.